ಇಂಥ 4 ಜನ ಯುವಕರು ಏನು ಮಾಡ ಹೇಳಿ ಸರ್. ಯಾರಾದ್ರೂ ಹೊಸಬ್ರು ಯುವಕರು ನಮ್ಮಂತವ್ರು ಹೊಸಬ್ರು ಅಂದ್ರೆ ಸ್ವಲ್ಪ ಏಜಲ್ಲಿ ಹಿಂದಾಗಿರೋರೆಲ್ಲ ಹೊಸದಾಗಿ ದನ ಕಟ್ಟಿರೋರು ಏನಾದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಮಾತಾಡ್ಬಿಟ್ರೆ ಕೆಲವು ಜನಕ್ಕೆ ಹೊಟ್ಟೆ ಉರಿ ಸರ್. ಇಂಥವೆಲ್ಲ ಮಾತಾಡ್ರೆ ಅದು ಸಹಜ ಬಿಡಿ ಸರ್. ಅದು ಇಂಥವೆಲ್ಲ ತರಲೆ ಮಾತಾಡ್ತಾರೆ. ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಸರ್. ಏನೇ ಇರ್ಲಿ ನಮ್ ರೈತರೆಲ್ಲ ಒಂದೇ ದನ ಕರಿನಲ್ಲಿ ಇತ್ತ ನಿನ್ನ ಶಕ್ತಿ ಇತ್ತ ನೀನ್ ಮಾಡು, ಶಕ್ತಿ ನಿಮ್ಮಲ್ಲಿ ಸಿಕ್ಕಾದ್ಕೊಂಡಿರೋ ಮಾಡೋನ್ಗೆ ಪ್ರೋತ್ಸಾಹ ಮಾಡೋರು ಯಾರೇ ಆಗಿರ್ಬೋದು. ಮಾಡಯ್ಯ ನಿನ್ ಪಾಡಿ ನೀನ್ ಏನೋ ಬೆಳೆಯ ಚೆನ್ನಾಗಿರಯ್ಯ ಅಂದ್ರೆ ಮುಗ್ದೋಯ್ತು. ಅದು ಬಿಟ್ಬಿಟ್ಟು ಇಲ್ದವೆಲ್ಲ ತರಲೆ ಕ್ಯಾತೆ ಮಾತುಗಳು, ಆಮೇಲೆ ಅವನೇ ಏನೋ ಇವನೇ ಏನೋ ಅವೆಲ್ಲ ಮಾತಾಡಬಾರ್ದು. ಇನ್ನೊಂದು ಪ್ರಶ್ನೆ ಕೇಳ್ಬೇಕಾಗಿತ್ತು. ಈ ನಾಟಿ ಹಸುಗಳಿಗೆ ಜಾಸ್ತಿ ಎಲ್ಲೋ ಕಡೆ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ ಅಂತ ಕೇಳ್ಪಟ್ಟೆ. ಖಂಡಿತ ಸರ್, ಖಂಡಿತ. ಇದ್ರ ಬಗ್ಗೆ ಹೇಳಿ ಸರ್ ನೀವು. ಸರ್ ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಆಲ್ ಓವರ್ ಇಂಡಿಯಾ ಅಂದಾಗ ಕೆಲವು ರಾಜ್ಯಗಳಲ್ಲಿ ಕೆಲವು ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳೇ ಆಗಿರ್ಬೋದು, ಪಶು ಸಂಗೋಪನೆ ಇಲಾಖೆಯ ಕೃಷಿ ಮಂತ್ರಿಗಳೇ ಆಗಿರ್ಬೋದು, ಅವರೆಲ್ಲ ಮಾಡೋರೆ ಸರ್ ಬೇರೆ ಬೇರೆ ರಾಜ್ಯದಲ್ಲಿ. ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ರೈತನಿಗೂ ಅಷ್ಟೇ, ದನಿಗೂ ನಮ್ಮ ನಾಟಿ ದನಿನಲ್ಲಿ ಹಳ್ಳಿಕಾರಿಗೆ ಯಾರೂ ಬೆಲೆ ಕೊಟ್ಟಿಲ್ಲ ಇಲ್ಲಿವರೆಗೂ. ಕೊಡಾಕೆ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಏನೋ ಅವ್ರ ಅಪ್ಪನ ಮನೆ ದುಡ್ಡು ಕೊಡಲ್ಲ. ಸರ್ಕಾರದಲ್ಲಿ ಅವ್ರದೇ ಆದಂತ ಒಂದು ಕೋಟಾಗಳವೆ, ಅವೆಲ್ಲ ಮಾಡಿದ್ರೆ ಸರ್ ಇಂತ ದನ ನಮ್ಮ ಹಳ್ಳಿಗಳಲ್ಲಿ ವಲಸೆ ಬರ್ತಾ ಇರೋ ಜನ ಎಲ್ಲಾನು ಹಳ್ಳಿಲೇ ಇದ್ದು ಬೇಕಾದಷ್ಟು ದುಡಿಯಾಕ ದಾರಿಗಳವೆ ಸರ್. ನಮ್ಮ ಹಳ್ಳಿಕಾರದ ದನಿನಲ್ಲಿ, ನಮ್ಮ ನಾಟಿ ದನಿನಲ್ಲಿ ಇರುವಂತ ಅನುಕೂಲ ಬೇರೆ ಯಾವ ದನಿನಲ್ಲೂ ಇಲ್ಲ ಸರ್. ನಾನ್ ಕಂಡಂತ ಸತ್ಯ. ನೀವು ಸಂಪಾದನೆ ಮಾಡಿ ಕಳೀರಿ, ಅದು ಬೇರೆ ವಿಚಾರ. ಆದ್ರೆ ಇವತ್ತು 2 ಎಕರೆ ಜಮೀನು ಇರೋನು ಒಂದ್ ಜೊತೆ ನಾಟಿ ದನ ದೊರೆ ಜೀವನ ಮಾಡಬಹುದು. ಡೈಲಿ ತುಪ್ಪನ ತಿನ್ಬೋ ಸರ್. ಯಾವನ ಹತ್ರ ಅಂಗೈ ಚಾಚ್ದಂಗೆ ಯಾವ ಬಳಿ ಮಗನ ಹತ್ರನೋ ಹಣೆ ಬರ ಚೆನ್ನಾಗಿರ್ಬೇಕು. ಅವ್ರಿಗೂ ಸ್ಟಾರ್ ಭಗವಂತ ಬರ್ದು ನಮ್ಮಂಗೆ ಚೆನ್ನಾಗಿ ಕಳ್ಸಿದ್ರೆ ಏನು ತೊಂದ್ರೆ ಇಲ್ಲ ಸರ್. ಅದ್ರಲ್ಲಿ ಮೇನ್ ಮನೆ ಮಟ್ಟಿಗೆ ನಮ್ಗೆ ಆಗೋ ಹಾಲು, ಸಗಣಿ, ಗೊಬ್ಬರ, ಒಂದ್ ಜೊತೆ ನಾಟಿಗೆ ದನ, ನಾಟಿ ಹಳ್ಳಿಕಾರ ದನ ಇದ್ರೆ ಸರ್ ನಮ್ಮನ್ ಜೀವನದಲ್ಲಿ ಯಾವನ ಹತ್ರ ನಿಂಗ್ ಹಂಗೆ ಚಾಚ್ದಂಗೆ ಅಂದ್ರೆ ಈ ದೇವ್ರು ಎಷ್ಟು ಕೊಟ್ಟವನು ಅಷ್ಟರಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕು ಸರ್. ಕಡಿಮೆ ಅಂದ್ರೆ ಒಂದು ಕಾಲಾವಧಿಲಿ ನಮ್ಮ ಹಸು 10 ರಿಂದ 12 ಹಸು ಅಂತ ಕಡಿಮೆ ಅಂದ್ರೆ ಹಾಕತ್ತೆ ಕರುಗಳು ಹಾಕುತ್ತೆ ಸರ್. ಅಲ್ವಾ? ನಿಮ್ಮ ಮನೇಲಿ ಎಷ್ಟು ಹಸು, ಎಷ್ಟು ಕರು ಹಾಕಿರ್ಬೋದು ಒಂದು ಹಸು? ಸರ್ ನಾನ್ ಕಂಡಂತವು ನಮ್ಮ ಮನೇಲಿ ಏನ್ ಜಾಸ್ತಿ ಅಂತ ಹೇಳಲ್ಲ. ಇವ್ರಂಗೆ ನಾನು ವಿವೋ ಎಲ್ಲ ತರಲೆ ಮಾತಾಡಕ್ ಇಷ್ಟಪಡಲ್ಲ. ನಾನು ಚಿಕ್ಕ ಹುಡುಗ್ನಲ್ಲಿ ನಮ್ಮ ತಂದೆ ತಿಂದಿರೋ ಲಿಂಗಾಯತರ ಮನೆ ದನ ಅದೊಂದ್ 3 ಹಾಕಿದ್ ನಾನು ಕಣ್ಣಾರ ನೋಡಿದೀನಿ. 4ನೇ ಸರಿಗೆ ಕರು ಹಾಕುವಾಗೆ ಸತ್ತೋಯ್ತದು ಅವಾಗ ನಾನು ಚಿಕ್ಕ ಹುಡುಗ್ನಲ್ಲಿ. ಅದಾದ್ಮೇಲೆ ನನ್ನ ಮನೇಲಿ ನಾನ್ ಸರ್ವಿಸ್ ಬಂದ್ಮೇಲೆ ಒಂದೊಂದ್ ಹಸುಗಳು 4 ಸೂಲು, 5 ಸೂಲು, 6 ಸೂಲು ಕರುಗಳು ಹಾಕ್ಸಿದೀನಿ ನಾನು. ಅದಾದ್ಮೇಲೆ ಜಾಸ್ತಿ ದಿನ ಮಟ್ಕೊಂಡಿಲ್ಲ. ರೈತರ ಮನೇಲಿ 20-22 ವರ್ಷ ಅದ್ಯಾವ್ದೋ ಕನಕಪುರ ಮೂಲೆಯಲ್ಲಿ ಯಾವ್ದೋ ಒಂದು ಇಲ್ಲಿ ರಾಮವಳ್ಳಿ ಹತ್ರ ನಮ್ಮ ಸಂದೀಪನ್ ಅವ್ರ ಮನೇಲೂ ಇದೆಯಂತೆ. ಆಮೇಲೆ ಹಸುಗಳು ಸರ್ ಬೇಗ ಈತವೆ, ಕರುಗಳು ಆಗ್ತವೆ. 2 ವರ್ಷಕ್ಕೆ ನೋಡಿ. ಇದು ನಮ್ದು ಕರೆಕ್ಟ್ ಆಗಿ 6 ತಿಂಗಳು 8 ತಿಂಗಳಿಗೆ ಇಟ್ಟಕ್ ಬರೋದು. ಕೆಲವು ಹಸುಗಳು ತಿಂಗಳಿಗೆ ಇಟ್ಟಕ್ ಬಂದ್ಬಿಡ್ತಾವ. ವರ್ಷಗಂತ ಹಸುಗಳು 6 ತಿಂಗಳು 8 ತಿಂಗಳಿಗೆ ಯಾವ ಇಟ್ಟಕ್ ಬರ್ತವೆ. ಅವು 1 ವರ್ಷ ಹಾಲು ಕರೆದು ತಿರ್ಗಾ ಈಟಕ್ ಬಂದ್ ತಿರ್ಗಾ 9 ತಿಂಗಳು ಹೊಟ್ಟೆಲ್ ಕರ ಮಾಡಿಕೊಂಡು ತಿರ್ಗಾ ಕರ ಆಗ್ತವೆ. ಅವು ಒಂದು 8 ರಿಂದ 10 ಸೂಲು ಹಾಕಿದ್ರೆ ಹೆಚ್ಚು. ವರ್ಷ